ಮಗುವೆ, ನೀನು ಯಾವಾಗಲೂ ಪೂಜೆ ಮಾಡುವುದು, ಮಂತ್ರ ಸಾಧನೆ ಮಾಡುವುದು ಮತ್ತು ಅತ್ಯಂತ ಶ್ರದ್ಧೆಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಳ್ಳುವುದು ಇವೆಲ್ಲವೂ ಒಳ್ಳೆಯದೇ. ಇನ್ನು ನಾನು ಎಲ್ಲ ನನ್ನ ಮಕ್ಕಳು ಅವರೊಳಗಿನ ದೈವಿಕತೆಯ ಅನುಭವವನ್ನು ಪಡೆಯಬೇಕೆಂದು ನಾನು ಬಯಸುತ್ತೇನೆ. ಅವರೆಲ್ಲರೂ ಅವರೊಳಗಿನ ನಿಜ ಅಸ್ತಿತ್ವದ ಸಾರವನ್ನು ತಿಳಿಯಬೇಕು ಎನ್ನುವುದು ನನ್ನ ಇಚ್ಛೆ. ಇದಕ್ಕಾಗಿ ಇರುವ ಮೊದಲ ಹೆಜ್ಜೆಯೇ ಧ್ಯಾನ ಮಾಡುವುದು. ದಿವ್ಯ ಮೌನವನ್ನು ಆನಂದಿಸು ಮತ್ತು ನಿನ್ನೊಳಗಿನ ಜೀವಶಕ್ತಿಯನ್ನು, ನಿನ್ನ ಆತ್ಮದ ಸ್ಫೂರ್ತಿಯ ಅನುಭವ ಪಡೆಯುವುದನ್ನು ಅಭ್ಯಾಸ ಮಾಡು. ನೀನು ಸಮಯದ ಸದುಪಯೋಗ ಮಾಡು. ಒಂದು ವೇಳೆ ನೀನು ನಿನ್ನಷ್ಟಕ್ಕೆ ಸುಮ್ಮನೆ ಕುಳಿತಿದ್ದರೂ ಕೂಡ ನಿನ್ನ ಮನಸ್ಸಿನೊಳಗೆ ನಡೆಯುತ್ತಿರುವ ಯೋಚನೆಗಳ ಕುರಿತು ಗಮನವಿರಲಿ. ನಿನ್ನ ಬಗ್ಗೆ ಹಾಗೂ ಬೇರೆಯವರೆಲ್ಲರ ಕುರಿತು ಧನಾತ್ಮಕ ಹಾಗೂ ಒಳ್ಳೆಯ ಗುಣಗಳಿಂದ ಕೂಡಿದ ಯೋಚನೆಗಳನ್ನು ಮಾಡು. ನಿನ್ನ ತುಂಬ ಅಗತ್ಯದ ದಾಖಲೆಗಳನ್ನು ಮತ್ತು ಬೀಗದ ಕೀಲಿ ಕೈಗಳ ಕುರಿತು ಜಾಗ್ರತೆ ವಹಿಸಬೇಕು. ಇವತ್ತಿನ ದಿನ ನನಗೆ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಕೆನಿಸುತ್ತಿದೆ.